ವಿಶೇಷವಾಗಿ ನಾವಿವತ್ತು ಗಮನ ಮಾಡಬೇಕಾಗ್ತದೆ. ನಾವೆಲ್ಲ ಓದಬೇಕಾದ್ರೆ ನಮ್ಗೆ ಯಾವುದೇ ಥರದ ಈ ಥರ ಕ್ರೀಡಾ ಸಾಮಗ್ರಿಗಳ ಸೌಕರ್ಯ ಕೂಡ ಇರಲಿಲ್ಲ. ಮೇಸ್ಟ್ರಿ ಇದ್ದರೆ ಸ್ಕೂಲ್ ಇಲ್ಲ, ಸ್ಕೂಲ್ ಇದ್ದರೆ ಮೇಸ್ಟ್ರಿ ಇಲ್ಲ. ನಾನು ಬಾಟಪ್ ಇನ್ ಎ ವಿಲೇಜ್ ಆ್ಯಂಡ್ ಕನ್ನಡ ಸ್ಕೂಲ್ನಲ್ಲೇ ಕನ್ನಡ ಮೀಡಿಯಂನಲ್ಲೇ ಕಲಿತವ್ರು ನಾವು. ಮೋಸ್ಟ್ ಆಫ್ ದಿ ಇಯರ್ ನಂಗೆ ಗೊತ್ತಿಲ್ಲ, ಐವನ್ ಡಿಸೇಜ್ ಕಾನ್ವೆಂಟಲ್ಲಿ ಓದಿದ್ದಾರೆ. ಇಲ್ಲಿ ಈ ಕಡೆ ಕನ್ನಡಿಸಿ ನಮ್ಮ ಇವರೊಬ್ಬರು ಕಾನ್ವೆಂಟಲ್ಲಿ ಓದಿದ್ದಾರೆ, ಅಲ್ಲೇ ಅರುಣ್ ಕಾನ್ವೆಂಟಲ್ಲಿ ಓದಿದ್ದಾರೆ. ಹಾಗಾಗಿ ನಮ್ಗೆ ಕ್ಲೀನಾಗಿ ಗೊತ್ತಾಗ್ತದೆ, ಕ್ಲೀನಾಗಿ ಗೊತ್ತಾ. ಈ ಕಡೆ ಆ ಕಡೆ ನೋಡಿದ್ದ ಅಲ್ಲೊಬ್ರು ಇದ್ದಾರೆ ಕಾನ್ವೆಂಟಲ್ಲಿ ಓದಿದ್ದಾರೆ, ಹೊಸ ಮೆಂಬರು. ಅಲ್ಲ ನಾನು ಎಲ್ರೂ ಯಾರು ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟಲ್ಲಿ ಗೊತ್ತಿದ್ದಾರೆ ಅವ್ರು ಓದಿದ್ದಾರೆ 2-3 ಜನ ಹೇಳಿದೆ ಅಷ್ಟೇ. ಬಾಕಿ ಎಲ್ಲ ಇಲ್ಲಿರ್ತಾರೆ, ಇನ್ಕ್ಲೂಡಿಂಗ್ ನಮ್ಮ ಪಾಟೀಲ್ ಸಾಹೇಬರು ಕೂಡ ಕನ್ನಡ ಮೀಡಿಯಮಲ್ಲಿ ಮತ್ತೆ ಹಳ್ಳಿಗಾಡಿನ ಶಾಲೆಯಲ್ಲೇ ಕಲಿತವರು ಕಾಣ್ತದೆ. ನೀವು 100ಕ್ಕೆ 100 ಹಳ್ಳಿಗಾಡಿನ ಶಾಲೆಯಲ್ಲೇ ಕಲಿತವರು. ಇವತ್ತಿನ ಪರಿಸ್ಥಿತಿ ವಾತಾವರಣ ಭಿನ್ನವಾಗಿದೆ. ನಮಗೆ ಅವಾಗ ಏನಾಗ್ತಾ ಇತ್ತು ಅಲ್ಲ, ಹೇಳಕ್ ಬರಲ್ಲ. ಬಿಜಾಪುರದ ಕಡೆಯಿಂದ ಬಂದಿದ್ರು ಯಾರ ಸೈನಿಕ್ ಸ್ಕೂಲ್ ಅಲ್ಲೊಂದು ಒಳ್ಳೆ ಫಸ್ಟ್ ಕ್ಲಾಸ್ ಸ್ಕೂಲ್, ಅಲ್ಲಿ ಕಲ್ತಿದ್ರು ಬಿಜಾಪುರ ಕಡೆ. ಅಲ್ಲಿಂದ ಬಂದವ್ರ ಮಾತಾ ನೋಡಿ. ಹಾಗಾಗಿ ನಮ್ಗೆಲ್ಲ ಏನಾಗ್ತಾ ಇತ್ತು ಸಭಾಪತಿಗಳೇ, ಆವತ್ತಿನ ಕಾಲದಲ್ಲಿ ನಾವು ಶಾಲೆಗೆ ಹೋದಾಗ ಒಂದು ಬಿಡುವ ಸಮಯದಲ್ಲಿ ಬಿಡುತ್ತಿದ್ರಲ್ಲ ಪಿ ಲೀಡರ್ ಅವರಲ್ಲಿ, ಆವಾಗ ಒಂದ್ಸರಿ ಇಡೀ ಶಾಲೆಗಳನ್ನೇ ಬಿಟ್ಟು ಇಡೀ ಎಂಟೈರ್ ಶಾಲೆಗೆ ಒಂದು ಬೆಲ್ ಹೊಡಿಯೋದು. ಈ ಕ್ಲಾಸ್ ಮಕ್ಕಳೆಲ್ಲ ಆಚೆ ಓಡ್ತಿದ್ದು, ಓಡಿ ಅವ್ರವ್ರಿಗೆ ಬೇಕಾಗಿದ್ದು ಆಟ ಆಡ್ಕೊಂಡು ಇರ್ತಿದ್ದು ನಾವು. ಅವಾಗೆಲ್ಲ ಮರಕೋತಿ ಆಟ, ಅಲ್ಲಿ ಮರಗಳು ಬೇಕಾದಷ್ಟಿದ್ದು ಶಾಲಾ ಆವರಣದಲ್ಲಿ. ಇವತ್ತು ಆ ಶಾಲಾ ಆವರಣದಲ್ಲಿ ಒಂದು ಮರ ನೋಡೋಕ್ಕೂ ಸಿಕ್ಕಿಲ್ಲ. ಇದು ಇರ್ತಕ್ಕಂಥ ನಾವು ಕಲ್ತಿದ್ದು ಮಾವಿನ ತೋಪಲ್ಲಿ ನಮ್ಗೆ ಒಂದು ಮಾವಿನ ಮರದಡಿಯಲ್ಲಿ ನಮಗೆ ಶಾಲೆ ಮಾಡ್ತಾಯಿದ್ರು. ಮಾವಿನ ಮರದ ಬೋರ್ಡಿಗೆ ಮಾವಿನ ಮರಕ್ಕೆ ಬೋರ್ಡ್ ಹೊಡೆದು, ಹಾಗಾಗಿ ನಾವು ಮರಕೋತಿ ಆಟ ಆಡ್ತಾಯಿದ್ವು. ನಮಗೆ ಟೈಮ್ ಪಾಸ್ ಆಗ್ತಾಯಿತ್ತು. ಆಮೇಲೆ ಇದು ಸಾಲ್ ಚೆಂಡ ಆಡ್ತಾಯಿದ್ದು. ಆಮೇಲೆ ಈ ಕಬಡ್ಡಿ ಸ್ವಲ್ಪ ದಷ್ಟಪುಷ್ಟಾಗಿದ್ದರೆ ಇಂಥವೆಲ್ಲ ಆಡೋರು ನಮ್ಮ ಸಭಾಪತಿಗಳಂತ. ಇವರು ಪೈಲ್ವಾನ್ರು ಅವರು. ಹಾಗಾಗಿ ಅಂಥ ಲಗೋರಿ, ಗೋಲಿ ಆಟ, ಇಂಥದ್ದೆಲ್ಲ ಆಟಗಳು ಗ್ರಾಮೀಣ ಕ್ರೀಡೆಗಳು ಅಂತ ಏನು ಇವತ್ತು ಹೇಳ್ತಾ ಇದ್ದೀವಿ, ಅವೆಲ್ಲ ನಶಿಸಿ ಹೋಗಿದ್ದಾವೆ. ಅವು ಇಲ್ವೇ ಇಲ್ಲ ಬಿಡಿ, ನಮ್ಮ ಮಕ್ಳಿಗೆ ಗೊತ್ತೂ ಇಲ್ಲ ಅದು ವಿಷಯ. ಇಂಥದ್ದೆಲ್ಲ ಕ್ರೀಡೆ ಇದೆ ಅಂತೇಳಿ. ಯುಗಾದಿ ಹಬ್ಬದಲ್ಲಿ, ದೀಪಾವಳಿ ಹಬ್ಬದಲ್ಲಿ ನಾವೆಲ್ಲ ಸಾಲ್ ಚೆಂಡು ಹಳೆ ಅರ್ದಿದ ಬಟ್ಟೆನೆಲ್ಲ ಸುತ್ತಿ ಅದ್ರೊಳಗೆ ಕಲ್ಲು ತುರ್ಕಿ ಮತ್ತೆ ಸುತ್ತಿ ನಿಮಗೆ ಗೊತ್ತಿಲ್ಲ ಸಲೀಂ ಸಾಹೇಬ್ರೆ, ನೀವು ಅದನ್ನೆಲ್ಲ ಪೂರ್ತಿ ಸುತ್ತಿ ಹೊಲ್ದು ಹೆಂಗ ಮಾಡಿ ಅದನ್ನ ತಗೊಂಡೋಗಿ ಆಡ್ತಾ ಇದ್ವು. ಆಮೇಲೆ ಹೊಳೆನ ಕೆರೆನ ಸಿಕ್ಕಿದ್ರೆ ಅದ್ರ ಹೋಗಿ ಈಜಾಡ್ತಿದ್ವು. ಈಗೇನು ಸ್ವಿಮ್ಮಿಂಗ್ ಪೂಲ್ ಅಂಥದ್ದೆಲ್ಲ ಯಾವುದನ್ನು ನೋಡಲಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಭಾಳ ಭಿನ್ನವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಮೊನ್ನೆ ಒಬ್ಬರು ಸಚಿವರು ಹೇಳಿದ್ವಿ, ಐ ಡೋಂಟ್ ವಾಂಟ್ ಟು ಮೆನ್ಷನ್ ಇಸ್ ನೇಮ್, 100 ಜನ ಒಲಿಂಪಿಕ್ಕಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಲ್ಲಿ ಮಾಡ್ತೀವಿ ಅಂತ. ಈ ಪ್ರಾಕ್ಟಿಕಲ್ ಮಾತಾಡಬೇಕು ಸರ್. ನಾವು 100 ಜನ ಒಲಿಂಪಿಕ್ಗೆ ಕಳಿಸ್ಬೇಕಾದ್ರೆ ವಾಟ್ ಈಸ್ ಯುವರ್ ಇನ್ಫ್ರಾಸ್ಟ್ರಕ್ಚರ್? ನಿಮ್ಮ ಅಂಥ ಇನ್ಫ್ರಾಸ್ಟ್ರಕ್ಚರ್ ಇದ್ದು ಅಂಥ ಇನ್ಫ್ರಾಸ್ಟ್ರಕ್ಚರ್ ಅವ್ರಿಗೆ ಕೊಟ್ಟಾಗ 100 ಜನ 1000 ಜನ ಕಳಿಸ್ತಕ್ಕಂಥ ಮ್ಯಾನ್ ಪವರ್ ನಮ್ಮಲ್ಲಿದೆ. ನಮ್ಮದು ಹೈಯೆಸ್ಟ್ ಮ್ಯಾನ್ ಪವರ್ ಇವತ್ತು ಯಾವ್ದಾರು ಪ್ರಪಂಚದಲ್ಲಿ ಯಾವ್ದಾರು ಇದೆ ನಮ್ಮ ದೇಶದಲ್ಲಿ ಇವತ್ತಿರ್ತಕ್ಕಂಥದ್ದು. ಅಂಥ ಮ್ಯಾನ್ ಪವರ್ನ ಇವತ್ತು ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡದೇ ಇರ್ತಕ್ಕಂಥದ್ದು ಭಾಳ ವಿಷಾದವಾಗಿರ್ತಕ್ಕಂಥ. ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿ ಗೌರ್ಮೆಂಟ್ಗೆ. ಇವತ್ತು ಕೂಡ ಎಚ್ಚೆತ್ತಬೇಕಾಗ್ತದೆ. ಇವತ್ತು ಭಾಳ ಅದಕ್ಕೆ ಇಂಪಾರ್ಟೆನ್ಸ್ ಅನ್ನು ನಾವು ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಮ್ಮ ಮುಂದೆ ನಿಂತಿದೆ. ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ನಡೀತಾ ಇದ್ರೆ ಅದರಲ್ಲಿ ಆ ಚಾಂಪಿಯನ್ಶಿಪ್ ಬಗ್ಗೆ, ಇನ್ನೊಂದ್ರ ಬಗ್ಗೆ, ಗೋಲ್ಡ್ ಮೆಡಲ್ ಬಗ್ಗೆ ಏನು ಎಲ್ಲ ಕಣ್ಣು ನಾವು ಕೂತ್ಕೊಂಡು ನೋಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ನಾವು ಅಲ್ಲಿ ಸೋತಾಗ ನಮ್ಗೆ ದುಃಖ ಆಗ್ತದೆ. ಆ ದುಃಖ ಆದಾಗ ಅದ್ರ ಹಿಂದೇನ ಅವರ ಎಫರ್ಟ್ ಏನೇನಿದೆ ಅನ್ನೋ ವಿಚಾರದಲ್ಲಿ ನಾವೊಬ್ಬರು ಕೂಡ ಯೋಚನೆ ಮಾಡೋದಿಲ್ಲ. ಆ ಎಫರ್ಟ್ ಮಾಡಬೇಕಾದ್ರೆ ನಮ್ಮದೇನಿದೆ, ವಾಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್? ಸರ್ಕಾರಗಳ ಕಾಂಟ್ರಿಬ್ಯೂಷನ್ ಏನಿದೆ? ನಮ್ಮ ಡ್ಯೂಟಿ ಇಲ್ವಾ? ಆ ನಮ್ಮ ಡ್ಯೂಟಿನ ಮಾಡಬೇಕಾಗತ್ತೆ ಸರ್. ಇವತ್ತು ಸಭಾಪತಿಗಳೇ ಅದನ್ನ ಮಾಡ್ಬೇಕಾದ್ರೆ ಇವತ್ತು ನೋಡಿ, ಇಲ್ಲಿ ಕೂತಿ ನಿಮಗೆಲ್ಲ ಗೊತ್ತಿದೆ, ಮೋರ್ ದ್ಯಾನ್ 1,500 ಜೂನಿಯರ್ ಕಾಲೇಜುಗಳ ಮೇಲಿದೆ ನಮ್ಮಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜ್. ಲೆಟ್ ಶೋ ಮಿ ಎ ಸಿಂಗಲ್ PE ಟೀಚರ್ ವರ್ಕಿಂಗ್ ಇನ್ ಯಾವ್ದಾರು ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತೋರಿಸಿ ನೋಡೋಣ.
ಒಬ್ಬರೇ ಒಬ್ರು ತೋರಿಸಿ. ಸರ್ಕಾರಿ ಕಾಲೇಜ್ಗಳಲ್ಲಿ ಒಬ್ಬರೇ ಅವರು PE ಟೀಚರ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಅವರು. ಮೊನ್ನೆ ಒಬ್ರು ರಾಮನಗರದಲ್ಲಿ ಯಾರಿದ್ರು, ಅವರು ರಿಟೈರ್ಡ್ ಆದರು, ಪುಟ್ಟಣ್ಣ ಗೊತ್ತು. ಒಂದು PE ಟೀಚರ್ 1,500 ಜೂನಿಯರ್ ಕಾಲೇಜುಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವಾಗೇನು ಎಕ್ಸ್ಪೆಕ್ಟ್? ಈ ಸ್ಪೋರ್ಟ್ಸ್ ಬಗ್ಗೆ ನಾವು ಮಾತಾಡಕ್ಕೆ ಏನಿದೆ, ಸ್ಪೋರ್ಟ್ಸ್ ಬಗ್ಗೆ ಹೇಳಕ್ಕೇನಿದೆ ಇವತ್ತು? ಇಲ್ಲ ಮಾಡಬೇಕಲ್ಲ ಸರ್, ನಾವು ನಮ್ಮ ಡ್ಯೂಟಿ ಇದೆಯಲ್ಲ ಸರ್ ಇವತ್ತು. ಬನ್ನಿ, ಆಳ್ವಾಸ್ ಸಂಸ್ಥೆ ಒಂದರಲ್ಲೇ ಸುಮಾರು 185 ಜನ PE ಟೀಚರ್ಸ್ ಇದ್ದಾರೆ. ಆಲ್ಮೋಸ್ಟ್ ಈವನ್ ಎಕ್ಸ್ಪರ್ಟ್ ಕಾಲೇಜ್ಗಳಲ್ಲಿ ಎಕ್ಸಲೆಂಟ್ ಅಲ್ಲಿ ನೀವು ಬನ್ನಿ, ಧರ್ಮಸ್ಥಳ ಇದರಲ್ಲಿ 120 ಜನ PE ಟೀಚರ್ಸ್ಗಳಿದ್ದಾರೆ. ನಮ್ಮ ಎಲ್ಲರೂ ಅದನ್ನು ಅಫೋರ್ಡಬಲ್ ಮಾಡಕ ಅಂತ ಸ್ಕೂಲ್ಗಳಲ್ಲಿ ಹೋಗಿ ಸೇರ್ಸಕ್ಕೆ ನಮ್ಮ ಹಳ್ಳಿ ಮಕ್ಕಳಿಗೆ ಓದಕ್ಕೆ ಆಗ್ತದ? ಕರ್ಕೊಂಡೋಗಿ ಸೇರ್ಸಕ್ಕೆ ಆಗ್ತದ? PE ಇಸ್ ನಾಟ್ ಎಜುಕೇಶನ್ ಅಲ್ವಾ? ಅದು ಪಾರ್ಟ್ ಆಫ್ ಎಜುಕೇಶನ್ ಅಲ್ವಾ? ಅಲ್ಲ, ಇಡೀ ಸರ್ಕಾರದಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ಬರೀ 20 ಜನ ಸ್ಯಾಂಕ್ಷನ್ ಪೋಸ್ಟ್ ಅದಾವ. 20 ಸ್ಯಾಂಕ್ಷನ್ ಪೋಸ್ಟ್ ಫಿಲ್ಅಪ್ ಮಾಡಕ್ ಆಗಿಲ್ಲ. ಒಬ್ಬದಾನ ನೇಮಕಾತಿ ಮಾಡಿದ. ಇಂಥ ದುಸ್ಥಿತಿ, ಇಂಥ ಪರಿಸ್ಥಿತಿಯಲ್ಲಿ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ವಲ್ಲ. ಇಲ್ಲಿ ಎಲ್ಲರದು ಡ್ಯೂಟಿ, ಎಲ್ಲರದು ಅದರಲ್ಲಿ ಪಾರ್ಟ್ ಇದೆ, ನಮ್ಮೆಲ್ಲರದು ಸೇರಿದೆ ಇದರಲ್ಲಿ. ಸರ್ಕಾರ ಮಾತ್ರನೇ ಅಲ್ಲ. ದಯವಿಟ್ಟು ಈ ಪರಿಸ್ಥಿತಿಯೊಳಗೆ ನಮಗೆ ಏನು ಮಾತಾಡಕ್ಕೆ ಏನು ರೈಟ್ಸ್ ಇದೆ? ಹಳ್ಳಿಗಾಡಿನ ಮಕ್ಕಳಲ್ಲಿ ಅವರು ಪ್ರತಿಭೆ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ದಿ ಪ್ರಾಪರ್ಟಿ ಆಫ್ ಎನಿಬಡಿ. ಇಟ್ ಈಸ್ ಸ್ವತ್ತು, ಯಾರ ಸ್ವತ್ತಲ್ಲ. ಈಚ್ ಅಂಡ್ ಎವರಿ ಮಕ್ಕಳ ಹತ್ರ ಅವ್ರದೇ ಆದಂತ ಪ್ರತಿಭೆ ಇಟ್ ಈಸ್ ಇನ್ ಬಿಲ್ಟ್. ಅವ್ರು ಹುಟ್ಟಿದಂತ ತಕ್ಷಣ ಆ ಪ್ರತಿಭೆ ಅನ್ನೋದು ಅವ್ರ ಜೊತೆನಲ್ಲೇ ಹುಟ್ಟುತ್ತದೆ. ಅದನ್ನ ಆಚೆ ತೆಗಿಬೇಕಲ್ಲ. ಆಚೆ ತೆಗಿಬೇಕಾದಂತ ಕೆಲಸ ಮನೆಯ ಮೊದಲ ಪಾಠಶಾಲೆ ತಂದೆ ತಾಯಿಗಳದಿದೆ. ನಂತರ ಯಾರು ಸ್ಕೂಲ್ನಲ್ಲಿ ಅವ್ರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ಗುರ್ತು ಮಾಡಿ ಆಸಕ್ತಿಯನ್ನ ಅದರಲ್ಲಿ ಮುಂದುವರಿಯಕ್ಕೆ, ಸಂಗೀತ ಇರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಓದರಲ್ಲಿ ಆಸಕ್ತಿ ಇರ್ಬೋದು, ಅಂತ ಮಕ್ಕಳನ್ನ ಆ ಪ್ರತಿಭೆಯನ್ನು ಹುಡುಕಿ ಕಳಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡದೇ ಇದ್ರೆ ಸಭಾಪತಿಗಳೇ, ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಕ್ವಾಲಿಟಿ ಆಫ್ ಎಜುಕೇಶನ್? ಯು ಆರ್ ಸ್ಟೆಪಿಂಗ್ ಇನ್ ಟು NEP, SEP ಬಗ್ಗೆ ಮಾತಾಡ್ತೀವಿ. ವಾಟ್ ಈಸ್ NEP, ವಾಟ್ ಈಸ್ SEP? Just mere because of naming of SEP and NEP, you can get the quality of education? What exactly inside the textbook? That is most important. ಅದಕ್ಕೆ ನಾನು ಆಲ್ವೇಸ್ ಒಂದು ವರ್ಡ್ ಮುಂದುವರೆದು ಮಾತಾಡ್ತೀನಿ. ನಾನು ಯಾವಾಗಲೂ ಹೇಳ್ತೀನಿ, ವಾಟ್ ಬಿಸ್ನೆಸ್ ಎಜುಕೇಶನ್ ಮಂತ್ರಿಯಾಗಿ ಅವರಿಗೆ ಪಠ್ಯಪುಸ್ತಕದಲ್ಲಿ ತಲೆ ಹಾಕಕ್ಕೆ ಏನು ರೈಟ್ಸ್ ಇದೆ? ನನಗೇನು ಬಿಸ್ನೆಸ್ ಇದೆ? ಸಾವಿರಾರು ಶಿಕ್ಷಣ ತಜ್ಞರು ಈ ನಾಡಿನಲ್ಲಿ ಇದ್ದಾರೆ. ಅಂತ ಉತ್ತಮವಾದ ಶಿಕ್ಷಣ ಪಠ್ಯಪುಸ್ತಕಗಳನ್ನ ತಯಾರು ಮಾಡಿ ಪಠ್ಯಪುಸ್ತಕ ನಮಗೆ ಕೊಟ್ಟು ನಮ್ಮ ಮಕ್ಕಳಿಗೆ ಯಾವ ರೀತಿ ಪಠ್ಯಪುಸ್ತಕಗಳನ್ನ ಕೊಟ್ಟರೆ ಆ ಪಠ್ಯಪುಸ್ತಕಗಳ ಅಡಿಯಲ್ಲಿ ಅವರು ಒಳ್ಳೆ ಉತ್ತಮವಾದ ಎಜುಕೇಶನ್ ಪಡೆದು ನಾಡು ನುಡಿಗೆ ಹೆಸರಾಗ್ತಕ್ಕಂಥ, ಮನೆಗೆ ಬೆಳಕಾಗ್ತಕ್ಕಂಥ, ನಾಡಿಗೆ ಬೆಳಕಾಗ್ತಕ್ಕಂಥ ಮಕ್ಕಳನ್ನ ತಯಾರು ಮಾಡೋದು ಆಗೋದಿಲ್ವಾ? ಅದಕ್ಕೆ ಗೋಪಾಲ್ ಕೃಷ್ಣ ಅಡಿಗರು ಒಂದ್ ಕಡೆ ಹೇಳ್ತಾರೆ, ಹೊಸನೆತ್ತರುಕ್ಕಿ ಆರಿ ಹೋಗುವ ಮುನ್ನ, ಹೊಸನೆತ್ತರುಕ್ಕಿ ಆರಿ ಹೋಗುವ ಮುನ್ನ, ಅರೈದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸುಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ, ಕಟ್ಟುವವು ನಾವು ಹೊಸ ನಾಡೊಂದನ್ನು, ಕಟ್ಟುವವು ನಾವು ರಸದ ಬೀಡೊಂದನ್ನು ಅಂತ ಅಡಿಗರು ಒಂದ್ ಕಡೆ ಹೇಳಿದ್ದಾರೆ. ಅಂತ ನಾಡನ್ನ ಕಟ್ತಕ್ಕಂಥ, ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಲ್ಲ ಸಭಾನಾಯಕರೇ. ಆದ್ದರಿಂದ ನಾನು ಪದೇ ಹೇಳ್ತೀನಿ, ನಾನು ಯಾರು ನಿಮ್ಮನ್ನು ಬೆಳ್ಳು ಮಾಡಿ ಹೇಳ್ತಾ ಇಲ್ಲ, ಸರ್ಕಾರನ ಬೆಳ್ಳು ಮಾಡಿ ಹೇಳ್ತಾ ಇಲ್ಲ. ಆ ಕೆಲಸ ಆಗ್ಬೇಕಲ್ಲ. ಇವತ್ತು ಹೋಬಳಿ ಮಟ್ಟದ ಸ್ಪೋರ್ಟ್ಸ್ ನಡೆಸ್ತೀವಿ, ಪ್ರತಿಭಾ ಕಾರಂಜಿ ನಡೆಸ್ತೀವಿ. ಇವತ್ತು ಗೋವಿಂದೇಗೌಡರನ್ನ ನಾವು ನಿಲ್ಲಿಸಬೇಕಾಗ್ತದೆ. ಪ್ರತಿಭಾ ಕಾರಂಜಿಯನ್ನ ಅಂತ ಒಂದು ಕಾರ್ಯಕ್ರಮವನ್ನು ಕೊಟ್ಟಂತ ಎಜುಕೇಶನ್ ಸಚಿವರು ನಮ್ಮ ಗೋವಿಂದೇಗೌಡರು, ನಮ್ಮ ನಾಡಿನವರು, ಪಲ್ನಾಡ ಗಾಂಧಿ ಅಂತ ಕರಿತೀವಿ. ಆ ಪ್ರತಿಭಾ ಕಾರಂಜಿಯ ಮುಖಾಂತರ ಇವತ್ತು ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಮಕ್ಕಳನ್ನ ಕಳಿಸ್ಕೊಟ್ಟಿಲ್ಲ, ನಾವು ಕಳಿಸ್ಕೊಟ್ಟಿದ್ದೀವಿ ನಾವು. ಅದೇ ರೀತಿ ಸ್ಪೋರ್ಟ್ಸ್, ಹೋಬಳಿ ಮಟ್ಟದ ಸ್ಪೋರ್ಟ್ಸ್ ನಡೆಯುತ್ತೆ. ಅಧ್ಯಕ್ಷ ತಮ್ಗೆ ಗೊತ್ತಿದೆ, 5,000 ಕೊಡ್ತೀವಿ ನಾವು. ತಾಲೂಕು ಮಟ್ಟದ ಸ್ಪೋರ್ಟ್ಸ್ಗೆ 10,000 ಕೊಡ್ತೀವಿ. ಪುಟ್ಟಣ್ಣ ಅದೆಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟರೆ ಕೇಳಿ ನೀವು ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ MLAಗಳು, ಎಲ್ಲ ಶಾಸಕರು ಎಲ್ಲ ಕೊಟ್ಟಿದ್ದಾರೆ. ಜಿಲ್ಲಾ ಮಟ್ಟದ ಸ್ಪೋರ್ಟ್ಸ್ ಮಾಡಿದ್ರೆ 25,000 ಕೊಡ್ತೀವಿ. ಅದು ಸಾಧ್ಯ ಆಗ್ತದ? ಸಾವಿರಾರು ಮಕ್ಕಳು ಅವತ್ತು ಬಂದಿರ್ತಾರೆ, 100 ಟೀಚರ್ ಬಂದಿರ್ತಾರೆ. ಅವ್ರು ಯಾರೋ ಶಾಸಕರು ಅಥವಾ ಇನ್ನೊಬ್ರು ಯಾರೋ ಹಿಡಿದು ಏನೋ ಮಾಡಿ ಸಾವಿರಾರು ಮಕ್ಕಳು ಊಟದ ವ್ಯವಸ್ಥೆ ಎಷ್ಟು ಖುಷಿಲಿ ಮಾಡ್ತಾರೆ ಗೊತ್ತಾ ಹಳ್ಳಿಯವರು.
ಆ ಸ್ಕೂಲವರು ನಿಮ್ ಸಲಹೆ ಹೇಳಿ, ನಿಮ್ ಸಲಹೆ ಹೇಳಿ, ಸರ್ಕಾರಕ್ಕೆ ನಿಮ್ಮ ಸಲಹೆ ಹೇಳಿ. ಅದನ್ನೆಲ್ಲ ಆ ಕಷ್ಟ ಹೇಳ್ತಾ ಇದ್ದೀನಿ. ಆ ಕಷ್ಟ ಅವರಿಗೆ ಅರ್ಥ ಆಗ್ಬಿಟ್ಟು ಸಲಹೆ ಹಂಗೆ ಸಿಕ್ಬಿಡುತ್ತೆ. ನಾನು ಹೇಳ್ಬೇಕಾದಿಲ್ಲ. ಹಾಗಾಗಿ ಇವತ್ತು ನಾನು ಮತ್ತೆ ಹೇಳ್ತೀನಿ, ದಯಮಾಡಿ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ಫಸ್ಟ್ ಪಾಯಿಂಟ್ ಆದಷ್ಟು ಬೇಗ PE ಟೀಚರ್ಸ್ ನೇಮಕ ಮಾಡೋ ವಿಚಾರದಲ್ಲಿ ಸರ್ಕಾರ ಮನಸ್ಸು ಮಾಡಬೇಕು. ಸ್ಯಾಂಕ್ಷನ್ ಪೋಸ್ಟ್ ಇರ್ಬೋದು ಅಥವಾ ಇರ್ಬೋದು ಸಂಖ್ಯೆಗೆ ಅನುಗುಣವಾಗಿ. ಆಮೇಲೆ ಇನ್ನೊಂದು ಬಹಳ ವಿಚಾರ, ದುಃಖದ ವಿಚಾರ, ಈಗ ತೆಗೆದ್ರೆ ಇಲ್ಲೋ ಗೊತ್ತಿಲ್ಲ ಪುಟ್ಟಣ್ಣ, ಇನ್ನು ಎಷ್ಟು 300 ಮಕ್ಕಳಿದ್ರೆ ಒಂದು PE ಟೀಚರ್ ಕೊಡ್ತೀವಿ. 240. ಅದು ಬಹಳ ದುಃಖಕರವಾಗಿರ್ತಕ್ಕಂಥ ವಿಚಾರ. ಅದು ಒಂದು ಆಗಬೇಕು. ಒಂದು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿಲ್ಲ. PE ಟೀಚರ್ ಮಸ್ಟ್, ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಎಜುಕೇಶನ್. ಹಾಗಾಗಿ ಆ ಕೆಲಸ ಆಗಬೇಕು. ಆಮೇಲೆ ಸ್ಪೋರ್ಟ್ಸಿಗೆ ಈ ಬಡ್ಜೆಟಲ್ಲಿ ಇನ್ನು 7ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬಡ್ಜೆಟ್ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾಲೂಕು ಮಟ್ಟ ಸ್ಪೋರ್ಟ್ಸು, ಜಿಲ್ಲಾ ಮಟ್ಟ ಸ್ಪೋರ್ಟ್ಸು ಮತ್ತು ರಾಜ್ಯ ಮಟ್ಟದ ಸ್ಪೋರ್ಟ್ಸಿಗೆ ಅತಿ ಹೆಚ್ಚಿನ ಹಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಜೊತೆಗೆ ಪ್ರತಿಭಾ ಕಾರಂಜಿನಿ ಇದರೊಳಗೆ ಒಂದು ಸೇರಿಸ್ಬಿಡಿ ಕೆಲಸ ಮಾಡಿ. ಆದಷ್ಟು ಬೇಗ ನಮ್ಮ ಮಕ್ಕಳಿಗೆ ಸ್ಪೋರ್ಟ್ಸ್ ಇಂಥ ಸಲಕರಣೆಗಳನ್ನು ಕೊಡೋ ಮುಖಾಂತರ ಎಷ್ಟೋ ಸ್ಪೋರ್ಟ್ಸ್, ತಾಲೂಕು ಸ್ಪೋರ್ಟ್ಸ್ ಆಗುತ್ತೆ. ಸಭಾಪತಿಗಳೇ, ಸಭಾನಾಯಕರೇ, ನೀವು ನೋಡ್ತೀರಿ ಪಾಪ ಹಳ್ಳಿ ಮಕ್ಕಳು ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಾರೆ, ಕಾಲಿಗೆ ಚಪ್ಪಲಿ ಇರೋದಿಲ್ಲ. ಆಮೇಲೆ ಅಲ್ಲಿ ಕಾನ್ವೆಂಟ್ ಮಕ್ಕಳು ಬೇರೆಯವರೆಲ್ಲ ಅದರಲ್ಲಿ ಭಾಗವಹಿಸಿರ್ತಾರೆ, ಬೇರೆ ಶಾಲೆಗಳು, ಅವರೆಲ್ಲ ಫಸ್ಟ್ ಕ್ಲಾಸ್ ಸೂಟು, ಒಳ್ಳೆ ಯೂನಿಫಾರ್ಮು ಮತ್ತು ಟ್ರ್ಯಾಕ್ ಸೂಟು ಮತ್ತು ಶೂಸ್ ಎಲ್ಲ ಹಾಕೊಂಬಂದಿರ್ತಾರೆ. ಇವ್ರು ಬರೀ ಕಾಲಾಗಿ ಬಂದಿರ್ತಾರೆ. ಅದನ್ನು ನಿಜವಾಗ್ಲೂ ನಾವು ನೋಡಿ ಬಹಳ ಬೇಜಾರಾಗ್ತದೆ. ಮತ್ತೆ ಎಲ್ಲ ದಾನಿಗಳು ಬೇರೆ ಸಹಾಯದಿಂದ ಅಂಥದ್ದನ್ನು ನೀಗಿಸಿರೋದುಂಟು. ಆದರೆ ಸರ್ಕಾರಿ ಶಾಲೆ ಮಕ್ಕಳು 100ಕ್ಕೆ 100 ಹಳ್ಳಿಗಾಡಿನ ಮಕ್ಕಳು ಯಾರು ಕೂಡ ಪ್ರತಿಭೆಯಲ್ಲಿ ಹಿಂದೆ ಇಲ್ಲ. ಆದರೆ ಅವಕಾಶಗಳಿಂದ ವಂಚಿತರಾಗಿ ಸ್ವಲ್ಪ ತೊಂದರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಕಾಶ ವಂಚನೆ ಆಗದ ರೀತಿಯಲ್ಲಿ ನಾವು ಸರ್ಕಾರ ಅವ್ರನ್ನ ಯೋಗಕ್ಷೇಮ ನೋಡಬೇಕಾಗ್ತದೆ. ಅದಕ್ಕೋಸ್ಕರ ಇದನ್ನು ನಾನು ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೀನಿ. ದಯಮಾಡಿ ಆ ಕೆಲಸ ಮಾಡಬೇಕು.